ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಪ್ಪಿಂಚೂರು ಹಣೆಗೆ ತಗಲಿದ್ದಕ್ಕೆ ಸರಿ ಹೋಯ್ತು. ಕಣ್ಣಿಗೇನಾದ್ರೂ ಬಿದ್ದಿದ್ರೆ ಮೊದ್ಲು ಅವಳು ವರ್ತನೆ ಬದಲಾಯಿಸ್ಕೋಬೇಕತ್ತೆ. ಇಲ್ಲಾಂದ್ರೆ ಮನೇಲಿ ತುಂಬಾ ಸಮಸ್ಯೆಗಳು ಬರುತ್ತೆ. ಹಾಗಾದ್ರೆ ಈ ಕೆಲಸ ಅತ್ತಿಗೆದು ಅಂತಾಯ್ತು. ಏನು ಅನ್ಕೊಳ್ಳದೆ ಹೀಗಾಗೋಯ್ತು ಬಿಡೋ. ಮಾಡಿದ್ಲು ಗೊತ್ತಾಗ್ತಾ ಇದೆಯಲ್ಲ ಇಂದು. ಅತ್ಗೆ ಅತ್ಗೆ ದೇವಾ, ಹೇಳೋದನ್ನ ಕೇಳು. ಅತ್ಗೆ ಕಂದ ಬಿಟ್ಬಿಡು. ಈಗ ಅವಳನ್ನ ಯಾಕೆ ಕರಿತಿದ್ಯಾ? ಅತ್ಗೆ ಬೇಗ ಬನ್ನಿ. ಏನಾಯ್ತು? ಯಾಕೆ ಕಿರ್ಚ್ತಾ ಇದೀಯಾ? ಏನಿದು? ಯಾಕೆ ಇಂದು ಹಣೆ ಮೇಲೆ ಕಾಫಿ ಕಪ್ ಎಸೆದ್ರಿ? ದೇವಾ, ಬಿಟ್ಬಿಡು. ಏನ್ ಬಿಡೋದು? ಇಷ್ಟು ದಿನ ಮಾತಾಯ್ತು, ಇವಾಗ ಏಟಾ? ದೊಡ್ಡೋರ್ಗೆ ಗೌರವದಿಂದ ಕೈ ಮುಗಿಯಕ್ಕಂತೂ ಬರಲ್ಲ. ನಿಮ್ ಕೈನಾದ್ರೂ ಹದ್ಬಸ್ತಲ್ಲಿ ಇಟ್ಕೋಬೇಕು ತಾನೆ. ಕಾಫಿ ಕಪ್ನ ಬಿಸಾಕ್ತ್ಯಾ? ಹಲೋ ದೇವಾಂಶ್, ಸುಮ್ನೆ ಅವಸರ ಪಡ್ದೆ ನಡ್ದಿದ್ದೇನು ಅಂತ ತಿಳ್ಕೊಂಡ್ ಮಾತಾಡು. ನಾನೇನು ಬೇಕು ಅಂತ ಅವ್ರ ಮುಖಕ್ಕೇನು ಎಸಿಲಿಲ್ಲ. ಸಿಟ್ಟಲ್ ಕೆಳಗೆಸ್ದೆ, ಅದು ಹೋಗಿ ಅವ್ರಿಗೆ ತಾಕ್ತು. ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನೀನು ನಮ್ಮ ಅಣ್ಣನಿಗೆ ಹೆಂಡತಿ ಆಗಿದ್ದು, ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ ದೊಡ್ಡ ಆಕ್ಸಿಡೆಂಟ್. ದೇವಾಂಶ್, ಆಹಾ, ಮಗ ಮನೆಗ್ ಬಂದ ಕೂಡ್ಲೆ ನಡ್ದಿದ್ದಲ್ಲ ಹೇಳಿ ಅವನ್ ಮಾತಾಡೋವರೆಗೂ ಎಲ್ಲ ಕೇಳಿಸ್ಕೊಂಡ್ ಸುಮ್ನಿದ್ದು ಈಗ ಈ ಥರ ಡ್ರಾಮಾ ಮಾಡ್ತೀರಾತೆ? ನಿಮ್ ಬಗ್ಗೆ ಗೊತ್ತಿಲ್ವಾ? ಡ್ರಾಮಾನ? ಯಾರು ಡ್ರಾಮಾ ಆಡ್ತಿರೋದು? ನಿನ್ ನಾಲ್ಗೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ದೊಡ್ಡವ್ರಿಗೆ ಗೌರವ ಕೊಡು ಅಂತ ಹೇಳ್ತಿರೋದವನು. ಮೊದ್ಲು ನಿಮ್ ಮಗನಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ಸಿಯತ್ತೆ. ನನಗ್ ಬುದ್ಧಿ ಹೇಳ್ತಿರಲ್ಲ. ಕಡೆ ಪಕ್ಷ ಅತ್ಗೆ ಅನ್ನೋ ಗೌರವ ನಿಮ್ ಮಗನಿಗಿದ್ಯಾ? ಆದ್ರೆ ದೇವಾಂಶ್ಗಂದು ಏನ್ ಪ್ರಯೋಜನ? ಈ ಮನೇಲಿ ನನ್ಗೊಂಚೂರು ಬೆಲೆನೇ ಇಲ್ದಂಗಾಗಿದೆ. ಇಲ್ ನೋಡಿ, ನಿನ್ನೆ ಅಲ್ಲ ಮೊನ್ನೆ ಬಂದವಳು. ಚಿಕ್ಕ ಸೊಸೆ ಕೊಡ್ತಿರೋ ಅಷ್ಟು ಬೆಲೆಯಲ್ಲಿ ಒಂದ್ ಸ್ವಲ್ಪನಾದ್ರೂ ನನಗ್ ಕೊಡ್ತಿದ್ದೀರಾ? ಬೆಲೆ ಅನ್ನೋದು ಒಬ್ರು ಕೊಡೋದಲ್ಲ, ನಮ್ ವರ್ತನೆಯಿಂದ ನಾವು ಸಂಪಾದಿಸ್ಕೋಬೇಕು. ನನ್ ವರ್ತನೆ ನನ್ ಜೊತೆ ನೀವ್ ಹೇಗ್ ನಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಜ್ಜಿ. ಆದ್ರೂ ಯಾಕ್ ನಾನು ಅಂದ್ರೆ ನಿಮ್ಗೆ ಅಷ್ಟು ಕೇವಲ? ಏನ್ ಕಡಿಮೆ ಆಗಿದೆ ನಂಗೆ? ಅಂದ ಇಲ್ವಾ? ಈ ಮನೆಗೆ ಸೊಸೆಯಾಗಿರೋ ಅರ್ಹತೆ ಇಲ್ವಾ? ಇಲ್ಲ ಅಂದ್ರೆ ವರದಕ್ಷಿಣೆ ಏನು ಕೊಡದೆ ಫ್ರೀ ಆಗಿ ಬಂದಿದ್ದೀನಾ? ಇಲ್ವಲ್ಲ. ಅಷ್ಟಕ್ಕೂ ನಾನ್ ಯಾವ್ದ್ರಲ್ಲಿ ಕಡಿಮೆ? ಅಲ್ಲ, ನಿಮ್ ಚಿಕ್ಕ ಸೊಸೆ ವರದಕ್ಷಿಣೆ ಏನಾದ್ರೂ ತಗೊಂಬಂದ್ಲಾ? ನನ್ ತವ್ರ ಮನೆಗಿಂತ ಅವಳ ತವ್ರ ಮನೆ ದೊಡ್ಡ? ಅದು ಅಲ್ದೆ
ನೀನ್ ಅನಾಥೆ. ಅದು ಅಲ್ದೆ ಒಬ್ಬ ಅನಾಥೆ. ಅನಾಥೆ ಅನಾಥೆ ಅಂತ ಸುಮ್ಮನೆ ಹೇಳ್ತಿರ್ಬೇಡಿ. ನಾನೇನು ಅನಾಥೆ ಅಲ್ಲ. ನನಗೆ ಅಪ್ಪ ಅಮ್ಮ ಇಬ್ರು ಇದ್ದಾರೆ. ಹಾ, ಅವರೇ ನಿನ್ನ ಹೆತ್ತಿದಾರಲ್ವಾ? ಉರ್ಮಿಳಾ, ಸಾಕು. ಈಗಾಗ್ಲೇ ತುಂಬಾ ಮಾತಾಡ್ಬಿಟ್ಟೆ. ಎಲ್ ಹುಟ್ಟಿದ್ಲು, ಯಾರಿಗ್ ಹುಟ್ಟಿದ್ಲು ಗೊತ್ತಿಲ್ಲ. ಹೋಗ್ಲಿ, ಸಾಕ್ತವನೇನಾದ್ರೂ ದೊಡ್ಡ ಜಮೀನ್ದಾರ ಅಂತ ಅನ್ಕೊಂಡ್ರೆ 1 ಎಕರೆ ಜಾಗ ಕೂಡ ಇಲ್ಲ. ಅಕ್ಕ, ಮತ್ತೆ ಹೇಳ್ತಿದ್ದೀನಿ, ನಮ್ಮಪ್ಪಂಗ್ ಮಾತ್ರ ಏನು ಅನ್ಬೇಡಿ. ವೈದೇಹಿ, ನೀ ಸುಮ್ನಿರಮ್ಮ. ಊರ್ಮಿಳಾ, ಸಾಕು ಅಂದೆ ತಾನೆ? ಇವಾಗ ನಾನೇನಾದ್ರು ತಪ್ಪಾಗಿ ಹೇಳದ್ನಾ ಏನು? ಅವ್ರಪ್ಪ ಏನೋ ಜಮೀನ್ದಾರ ಏನಲ್ವಲ್ಲ? ಜಮೀನ್ದಾರ್ ಅಲ್ದೇ ಇರಬಹುದು. ನನ್ನನ್ನು ಮಾತ್ರ ರಾಣಿ ಥರ ಬೆಳೆಸಿದ್ದಾರೆ. ಅದಕ್ಕೆ ನಮ್ಮಪ್ಪ ನನಗೆ ರಾಜಾನೆ. ಅಷ್ಟಕ್ಕೂ ನಮ್ಮಪ್ಪ ನಂತಿದ್ದೀರಲ್ಲ, ನಿಮ್ಮಪ್ಪ ಏನು ದೊಡ್ಡ ಜಮೀನ್ದಾರ? ನಮ್ಮಪ್ಪನ್ಗೆ ಅಂತ್ಯೋ ನಿನ್ನ? ಅತ್ತಿಗೆ ಅಂದ್ರೆ ಗೌರವ ಇಲ್ಲ ಅಂದೆ ಅಲ್ವಾ? ಆ ಗೌರವದಿಂದಾನೆ ಇಷ್ಟೊತ್ತು ಸುಮ್ಮನಿದ್ದಿದ್ದು. ಆದರೆ ನನ್ನ ಹೆಂಡತಿ ಮೇಲೆ ಕೈ ಎತ್ತಿದ್ರೆ ಮಾತ್ರ ಅತ್ತಿಗೆ ಅನ್ನೋದು ನೋಡಲ್ಲ ನಾನು. ಹುಷಾರು. ಊರ್ಮಿಳಾ ಅಕ್ಕ ನನ್ನ ಮೇಲೆ ಕೈ ಮಾಡಕ್ ಬಂದಿದ ತಕ್ಷಣ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ರು ಇವರು. ಆಡ್ತಾ ಇದ್ದಿದ್ದು ನೋಡಿ ಪ್ರೀತಿ ಕಡಿಮೆ ಆಗಿದೇನೋ ಅನ್ಕೊಂಡಿದ್ದೆ. ಕಮ್ಮಿನೇ ಆಗಿಲ್ಲ, ಹಾಗೆ ಇದೆ. ಆದ್ರೂ ಅಷ್ಟು ಸುಲಭವಾಗಿ ಹೋಗೋ ಪ್ರೀತಿನ ಅದು.
ಡ್ರಾಮಾ ಕ್ವೀನ್, ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತೀನಿ, ಬಟ್ಟೆ ಮಡಚ್ತಿದ್ದೆ. ಮಡ್ಚಿ ಮಂಚದ ಮೇಲೆ ಇಟ್ರೆ ಸಾಕು, ಮೈ ಮೇಲೆಲ್ಲ ಹಾಕೊಂಡು ಮಡ್ಚ್ಬೇಕಾಗಿಲ್ಲ. ಅಷ್ಟಕ್ಕೂ ನನ್ನ ಕೆಲಸ ನೀನ್ ಮಾಡ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಯಾಕೆ ಮಾಡ್ತಿದ್ಯಾ? ಕೊಡಿಲಿ. ಅಷ್ಟೇನಾ? ಅಷ್ಟೇ, ಇನ್ನೇನಿರುತ್ತೆ? ಅಷ್ಟೇನಾ? ಇನ್ನೇನು ಇಲ್ವಾ? ವಿಷಯ ಏನು ಅಂತ ಹೇಳ್ದೆ ಏನೂ ಇಲ್ವಾ ಏನೂ ಇಲ್ವಾ ಅಂತಿದ್ರೆ ಏನಿರುತ್ತೆ? ತೆಂಗಿನಕಾಯಿ ಚಿಪ್ಪು. ಬಟ್ಟೆಯಲ್ಲಿಟ್ಟು ಹೋಗಿ ಮಲ್ಕೋ. ಮಲ್ಕೋತೀನಿ, ಆದ್ರೆ ಅದಕ್ಕಿಂತ ಮೊದಲು ಮಾವ ನನಗೆ ಹೇಳಿದ ಮಾತಿನ ಬಗ್ಗೆ ಮಾತಾಡೋಣ. ಯಾವ ಮಾತು? ಅದೇನು ಆಗ್ಲೇ ಮರ್ತು ಹೋದ್ರಾ? ಮಾವ ಕೇಳಿದ ಮಾತು, ನಾವ್ ಕೊಟ್ಟಿರೋ ಮಾತು. ಅದೇ ಯಾವ ವಿಷಯ? ನಿಮಗ್ ಗೊತ್ತು, ಆದ್ರೆ ನನ್ ಬಾಯಿಲೆ ಹೇಳಿಸ್ಬೇಕು ಅನ್ನೋ ಆಸೆ. ಚಿಕ್ಕಳ್ಳ. ಏನಾಗಿದೆ ಇವಳಿಗೆ? ಸರಿ, ನಾನೇ ಹೇಳ್ತೀನಿ. ಒಂಬತ್ತು ತಿಂಗಳು ಮುಗಿಯೋದ್ರೊಳಗೆ ಅವಳಿ ಮಕ್ಕಳನ್ನ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಲ್ಲ, ಅದಕ್ಕೆ ಅಂತಿದಿರಲ್ಲ. ಏನು ಗೊತ್ತಿಲ್ದಿರೋ ಅಮಾಯಕ್ಕಂತಾರ. ನಾವ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಲ್ವಾ? ಮಾತು ಕೊಟ್ಟಿದ್ದು ನೀನು, ನನಗೇನು ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತಿದ್ದೀರಲ್ಲ ನೀವು. ತಪ್ಪು, ಹಾಗನ್ಬಾರ್ದು. ಡಾಕ್ಟರ್ ಹೇಳಿದ್ದನ್ನ ಮರ್ತೋದ್ರಾ? ಮಾವನ್ ಹಾರ್ಟು ವೀಕ್ ಆಗಿದೆಯಲ್ಲ. ನಾವು ಮಕ್ಕಳನ್ನ ಹೆತ್ತು ಮಕ್ಕಳು ಮಾವನ್ ಜೊತೆ ಆಟ ಆಡ್ಕೊಂಡ್ರೇನೆ ತಾನೆ ಮಾವನ್ ಹಾರ್ಟು ಸರಿ ಹೋಗೋದು. ಒಂಬತ್ತು ತಿಂಗಳು ಮುಗಿಯೋದ್ರೊಳಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಆಗ್ಲೇ 2 ದಿನ ಆಗೋಯ್ತು. ಹಾಗೆ ದಿನಗಳನ್ನ ಲೆಕ್ಕ ಹಾಕ್ತಾ ಮಲ್ಕೋ. ಅಯ್ಯೋ, ಹಾಗೆ ಮಲ್ಕೊಂಡ್ರೆ ಹೇಗೆ ಹೇಳಿ? ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ಲಿಲ್ವಾ? ಏಯ್ ನಿಲ್ಸ. ನೀನೋ ನಿನ್ ಓವರ್ ಆಕ್ಟಿಂಗು. ಡ್ರಾಮಾ ಕ್ವೀನ್ ಅನ್ನೋ ಹೆಸರಿಗೆ ಹೇಳಿ ಮಾಡಿಸ್ದಾಗಿದ್ಯಾ? ಅಪ್ಪನಿಗೆ ಮಾತು ಕೊಟ್ಟಿದೀವಿ, ಅಜ್ಜಿಗೆ ಮಾತು ಕೊಟ್ಟಿದೀವಿ ಅಂತ ಎಷ್ಟೇ ಕುಂಟು ನೆಪಗಳನ್ನ ಹೇಳಿದ್ರು ಏನು ನಡೆಯಲ್ಲ. ನಿನ್ ಕಡೆ ಕಣ್ಣೆತ್ತು ಕೂಡ ನೋಡಲ್ಲ ನಾನು. ಹೋಗ್ ಮಲ್ಕೋ. ಹೋಗ್ಲಿ, ಅವಳಿ ಮಕ್ಕಳು ಕಷ್ಟ ಆದ್ರೆ ಒಬ್ರನ್ನೇ ಕೊಡೋಣ. ಕೊಡ್ತೀನಿ ನೋಡಿ ಇವಾಗ. ದಾರಿ ಬಿಡು, ಹೋಗ ಕಡೆ ತಗೋ, ಹಿಡ್ಕೋ. ಸಿಡಕ್ ಮುಂತಿ ಸಿದ್ದಪ್ಪ. ಏಯ್ ಏನಂದೆ? ಹಾ, ನಿಮ್ಮನ್ನಲ್ಲ ಬಿಡಿ. ಹಬ್ಬ ಮಾಡ್ಕೋ ಹೋಗ್.
ಮಲ್ಕೊಳಕ್ ಬಿಟ್ಟು ಇಷ್ಟ ಹಾಯಾಗಿ ಮಂಚದ ಮೇಲೆ ಮಲ್ಕೊಂಡಿದ್ದಾರೆ ನೋಡು. ಸಿಡ್ಕ್ ಮುತಿ ಸಿದ್ದಪ್ಪ. ಬಂತು ನನ್ನಲ್ಲಿ ಎಂಥ ಖುಷಿ, ನಲ್ಲ ನಾನಿನ್ನ ಹಿಂಬಾಲಿಸಿ, ಬೀಸಿ ಬಂದಂತೆ ತಂಗಾಳಿಯು ಮೌನವನ್ನೀಗ ಹಿಂಪಾಗಿಸಿ, ನನ್ನೆಲ್ಲ ತವಕ ನನ್ನೆಲ್ಲ ಕನಸು ಏನೆಲ್ಲ ಹೇಳೋದಿದೆ, ಒಂಚೂರು ಓಡಾಡಿಸಿ, ಬಂತು ನನ್ನಲ್ಲಿ ಎಂಥ ಖುಷಿ, ನಲ್ಲ ನಾನಿನ್ನ ಹಿಂಬಾಲಿಸಿ. ಇದೇನು ವೈದ್ಯ ಅಲ್ಲೇ ಮಲಗಿದ್ದಾಳೆ? ಹಾಗಿದ್ರೆ ನನ್ನ ಮೇಲೆ ಕೈ ಹಾಕಿದ್ಯಾರು? ನಾನೇನಾದರೂ ಭ್ರಮೆಲಿದ್ದೀನಾ? ಹಾಗೆ ಆಗಿರುತ್ತೆ ಬಿಡು.